ಸಂತೋಷದ ಜೀವನವನ್ನು ನಡೆಸಬೇಕಾ? ಬದುಕನ್ನು ಸಂತೋಷದಿಂದ ಸಂಭ್ರಮಿಸಬೇಕಾ? ಹಾಗಾದರೆ ಬದುಕಿಗೊಂದು ಸ್ಪಷ್ಟವಾದ ಗುರಿಯನ್ನು ಕೊಡು ಮತ್ತು ಆ ಗುರಿಯ ಸಾಧನೆಗಾಗಿ ಬದುಕನ್ನು ಮೀಸಲಿಡು. ಆಲ್ಬರ್ಟ್ ಐನ್ಸ್ಟೈನ್. ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಸೊ ಹಿಂದಿನ ಕ್ಲಾಸಲ್ಲಿ ನಾವು ಸಾಲಿಡ್ ಸ್ಟೇಟ್ ಚಾಪ್ಟರ್ ಶುರು ಮಾಡಿದ್ವಿ. ಅದರಲ್ಲಿ ಸಾಲಿಡ್ಸ್, ಲಿಕ್ವಿಡ್, ಗ್ಯಾಸಸ್ ಪ್ರಾಪರ್ಟೀಸ್ನ ನೋಡಿದ್ವಿ. ಹಾಗೂ ಸಾಲಿಡ್ಸ್ ಕ್ಲಾಸಿಫಿಕೇಶನ್ ಅಲ್ಲಿ ಕ್ರಿಸ್ಟಲೈನ್ ಹಾಗೂ ಅಮಾರ್ಫಸ್ ಅಂದ್ರೆ ಏನು, ಅಮಾರ್ಫಸ್ ಸಾಲಿಡ್ಸ್ನ ಸೂಡೋ ಸಾಲಿಡ್ಸ್ ಅಥವಾ ಸೂಪರ್ ಕೂಲ್ಡ್ ಲಿಕ್ವಿಡ್ಸ್ ಅಂತ ಯಾಕೆ ಕರೀತಾರೆ, ಅಂಡ್ ಓವರ್ ದ ಟೈಮ್ ಏನಾಗುತ್ತೆ ಆ ಲಿಕ್ವಿಡ್ಸ್ಗೆ ಅಂದ್ರೆ ಅಮಾರ್ಫಸ್ ಲಿಕ್ವಿಡ್ಸ್, ಗ್ಲಾಸ್ ಆಸ್ ಅನ್ ಎಕ್ಸಾಂಪಲ್ ನಾವು ತಗೊಂಡಾಗ ಸೊ ಅದ್ರ ಕೆಳಗಡೆ ಥಿಕ್ನೆಸ್ ಜಾಸ್ತಿ ಆಗತ್ತೆ, ಮೇಲೆ ಥಿನ್ನೆಸ್ ಆಗತ್ತೆ, ಅಂಡ್ ಒಂಥರ ಮಿಲ್ಕಿ ಅಪಿಯರೆನ್ಸ್ ಬರುತ್ತೆ. ಸೊ ಇದೆಲ್ಲ ಏನ್ ತೋರಿಸುತ್ತೆ ನಮ್ಗೆ, ಅಮಾರ್ಫಸ್ ಸಾಲಿಡ್ಸ್ ಆರ್ ನಾಟ್ ಟ್ರೂ ಸಾಲಿಡ್ಸ್, ಇನ್ಸ್ಟೆಡ್ ದೇ ಆರ್ ಸೂಡೋ ಸಾಲಿಡ್ಸ್. ಸೂಡೋ ಅಂತಂದ್ರೆ ಸುಳ್ಳು ಅನ್ನೋ ತರ ಮೀನಿಂಗ್ ಅದು. ಓಕೆ, ಸೂಡೋ ಸಾಲಿಡ್ಸ್ ಅಂತ ನಾವು ತಗೊಳ್ಬಹುದು. ಸೊ ಹೀಗೆ ನಾವು ಪ್ರಾಪರ್ಟೀಸ್ ಆಫ್ ಕ್ರಿಸ್ಟಲೈನ್ ಅಂಡ್ ಅಮಾರ್ಫಸ್ ಸಾಲಿಡ್ಸ್ ನ ಡಿಫ್ರೆನ್ಶಿಯೇಟ್ ಅಥವಾ ಅದನ್ನ ಡಿಸ್ಟಿಂಗ್ವಿಶ್ ಹೇಗೆ ಮಾಡೋದು ಅಂತೆಲ್ಲ ಕಲ್ತ್ಕೊಳ್ತಾ ಹೋದ್ವಿ. ಸೊ ಬೇಸ್ಡ್ ಆನ್ ದಟ್ ಒನ್ ಲೆಟ್ ಅಸ್ ಸಾಲ್ವ್ ಸಮ್ ಕ್ವೆಶ್ಚನ್. Why are solids rigid? Okay, so solids are rigid ಯಾಕೆ ಅಂತ ಕೇಳಿದ್ದಾರೆ. Solids are rigid because of the intermolecular force of attraction. ಈ ಪಾರ್ಟಿಕಲ್ಸ್ ಏನಿರುತ್ತೆ ಅದು ತುಂಬಾ ಹತ್ರ ಇರೋದ್ರಿಂದ, ಸ್ಪೇಸ್ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಅವುಗಳನ್ನ ನಾವು ಕಂಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಆ ತರ ಮಾಡ್ಲಿಕ್ಕೆ ಹೋದ್ರೂ ಪ್ರೆಷರ್ ಹಾಕಿದ್ರೆ ಏನಾಗುತ್ತೆ, ಅದು ಬ್ರೇಕ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಬಿಕಾಸ್ ಆಫ್ ವೆರಿ ಹೈ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಸಾಲಿಡ್ಸ್ ಆರ್ ರಿಜಿಡ್. So why do solids have a definite volume? So ಇದು ಕೂಡ because of the same reason, intermolecular force of attraction ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಅವುಗಳ ಪೊಸಿಷನ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಇದನ್ನ ಫಿಕ್ಸ್ಡ್ ಪೊಸಿಷನ್ ಅಂತ ಕರಿತೀವಿ. ಓಕೆ, ಅವುಗಳಲ್ಲಿ ಮೈಗ್ರೇಟ್ ಆಗಲ್ಲ. ಓಕೆ, ಸೊ ದ ಪಾರ್ಟಿಕಲ್ಸ್ ಇನ್ ಅ ಸಾಲಿಡ್ ವೈಬ್ರೇಟ್. ಇಲ್ಲೇನಾದ್ರು ನಾವ್ ಎನರ್ಜಿ ಏನಾದ್ರು ಕೊಟ್ರೆ ಆ ಪಾರ್ಟಿಕಲ್ ಅಲ್ಲೇನೆ ಆಸಿಲೇಟ್ ಆಗ್ತಾ ಇರುತ್ತೆ, ಆ ಜಾಗ ಬಿಟ್ಟು ಎಲ್ಲೂ ಕೂಡ ಅದು ಕದಲೋದಿಲ್ಲ. ಹಾಗಾಗಿ ದೇ ವಿಲ್ ಬಿ ಹ್ಯಾವಿಂಗ್ ದಿ ಡೆಫಿನೆಟ್ ವಾಲ್ಯೂಮ್. Okay, so next third one we have to classify them, some of the compounds into amorphous and the crystalline. Polyurethane ಅನ್ನೋದು amorphous. ನ್ಯಾಫ್ಥಲೀನ್ ಬಾಲ್ಸ್ ಅಂತ ನೀವು ಕೇಳಿದ್ದೀರಾ, ಮಾತ್ ರಿಪೆಲೆಂಟ್ಗೆ ಅಥವಾ ಜಿರ್ಲೆ ಎಲ್ಲ ಓಡಿಸ್ಲಿಕ್ಕೆ ಮನೇಲಿ ಯೂಸ್ ಮಾಡ್ತೀವಲ್ಲ, ಸೊ ಅದು ನ್ಯಾಫ್ಥಲೀನ್ ಇಸ್ ಕ್ರಿಸ್ಟಲೈನ್. ಇದ್ರದ್ದು ವೇಪರ್ಸ್ ನಾವು ಡೈರೆಕ್ಟ್ ಆಗಿ ಇನ್ಹೇಲ್ ಮಾಡಬಾರ್ದು, ಯು ಶುಡ್ ಬಿ ವೆರಿ ಕೇರ್ಫುಲ್. ಸೊ ಅದನ್ನ ಟಚ್ ಮಾಡಿದ್ರು ಕೂಡ ಇಮಿಡಿಯೇಟ್ಲಿ ನೀವು ಕೈನ ವಾಶ್ ಮಾಡ್ಕೊಳ್ಳಿ. ಸೊ ಯು ಶುಡ್ ನಾಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಟ್ too much, so better not to use them, naphthalene balls. Okay, so benzoic acid, it is also crystalline in nature, and Teflon is amorphous. Potassium nitrate is crystalline, that is salt of course. Cellophane is amorphous. Polyvinyl chloride is amorphous. Fiber glass is amorphous, and copper is crystalline in nature. ಓಕೆ, ಸೊ ಹೀಗೆ ಈ ತರದ್ದು ನಿಮ್ಗೆ ಎಕ್ಸಾಮ್ ನಲ್ಲೂ ಕೂಡ ಕೊಡಬಹುದು. ಈ ತರದ್ದು ಟೆಕ್ಸ್ಟ್ ಬುಕ್ ನಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಕಾಂಪೌಂಡ್ ಅಟ್ ಲೀಸ್ಟ್ ನೀವು ಅಮಾರ್ಫಸ್ ಕ್ರಿಸ್ಟಲೈನ್ ಅನ್ನೋದನ್ನ ಸ್ವಲ್ಪ ಐಡೆಂಟಿಫೈ ಮಾಡ್ಕೊಳ್ಬೇಕು. ಎನಿವೇ ನೀವು ಪ್ರಾಕ್ಟಿಕಲ್ ನಲ್ಲೂ ಕೂಡ ಸಾಲ್ಟ್ ಅನಾಲಿಸಿಸ್ ಮಾಡಬೇಕಾದ್ರೆ ಯು ವಿಲ್ ಬಿ ರೈಟಿಂಗ್ ದಟ್ ಒನ್, ಅಮಾರ್ಫಸ್ ಸಾಲಿಡ್ ಅಥವಾ ಕ್ರಿಸ್ಟಲೈನ್ ಸಾಲಿಡ್ ಅಂತ ಬರೀತಿರಲ್ಲ. ಸೊ ಅವಾಗ ಈ ಕಾನ್ಸೆಪ್ಟ್ ಸ್ವಲ್ಪ ನೆನಪಲ್ಲಿರಲಿ, ಏನು ಅಮಾರ್ಫಸ್ ಅಂದ್ರೆ ಅಥವಾ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂದ್ರೆ. Next one, refractive index of a solid is observed to have the same value along all directions. So refractive index ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಎಲ್ಲಾ ಡಿರೆಕ್ಷನ್ ಅಲ್ಲೂ ಒಂದೇ ತರ ಇದೆಯಂತೆ, ವ್ಯಾಲ್ಯೂ ಅದು ಸೇಮ್ ಇದೆಯಂತೆ. ಸೊ ಕಮೆಂಟ್ ದ ನೇಚರ್ ಆಫ್ ದಿ ಸಾಲಿಡ್. ಓಕೆ, ಸೊ ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇರೆ ಬೇರೆ ಇದ್ರೆ ಅದನ್ನ ನಾವು ಕ್ರಿಸ್ಟಲೈನ್ ಅಂತ ತಗೊಳ್ತೀವಿ, ಬಿಕಾಸ್ ದಟ್ ಈಸ್ ಅನೈಸೋಟ್ರೋಪಿಕ್ ಇನ್ ನೇಚರ್. ಸೊ ಈ ಪಾರ್ಟಿಕಲ್ ಅರೇಂಜ್ ಆಗಿರೋದು ಒಂದೊಂದು ಡಿರೆಕ್ಷನ್ ಅಲ್ಲಿ ಒಂದೊಂದು ರೀತಿ ಇರೋದ್ರಿಂದ, ಸೊ ಈ ರೀತಿ ತಗೊಂಡ್ರೆ ಬರೀ ಬಿಗ್ಗರ್ ಮಾಲಿಕ್ಯೂಲ್ಸ್ ಇದೆ, ಇಲ್ಲಿ ಬರೀ ಸ್ಮಾಲರ್ ಮಾಲಿಕ್ಯೂಲ್ ಇದೆ. ಓಕೆ, ಸೊ ಹೀಗೆ ಹೋದ್ರೆ ಒಂದ್ ಸ್ಮಾಲ್, ಒಂದ್ ಬಿಗ್, ಒಂದ್ ಸ್ಮಾಲ್, ಒಂದ್ ಬಿಗ್. ಸೊ ಹೀಗೆ ಡಿಫ್ರೆಂಟ್ ಡಿರೆಕ್ಷನ್ಸ್ ಡಿಫ್ರೆಂಟ್ ಪ್ರಾಪರ್ಟೀಸ್ ನ ಯಾವ್ದು ತೋರಿಸುತ್ತೆ, ಕ್ರಿಸ್ಟಲೈನ್ ಮಾಲಿಕ್ಯೂಲ್ಸ್ ತೋರಿಸುತ್ತೆ. ಸೊ ಎಲ್ಲಾ ಪ್ರಾಪರ್ಟೀಸು ಎಲ್ಲಾ ಡಿರೆಕ್ಷನ್ ಅಲ್ಲೂ ಒಂದೇ ತರ ಇದೆ ಅಂತಂದ್ರೆ ಅದರ ಅರ್ಥ ಅವರು ಹೇಳ್ತಿರೋದು ಅಮಾರ್ಫಸ್ ಮಾಲಿಕ್ಯೂಲ್ ಬಗ್ಗೆ.
ಸೊ ಯಾಕಂದ್ರೆ ಇಲ್ಲಿ ಆರ್ಡರ್ ಏನಿಲ್ಲ ಅಲ್ವಾ, ಸೊ ಎಲ್ಲ ಇದು ಅನ್ಆರ್ಡರ್ಸ್ ಆಗಿರೋದ್ರಿಂದ ಎಲ್ಲ ಕಡೆನೂ ಆಲ್ಮೋಸ್ಟ್ ಸೇಮ್ ಟೈಪ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ದಿಸ್ ಇಸ್ ದ ನೇಚರ್ ಆಫ್ ದಿಸ್ ಸಾಲಿಡ್ ಇಸ್ ಅಮಾರ್ಫಸ್. ವುಡ್ ಇಟ್ ಶೋ ಕ್ಲೀವೇಜ್ ಪ್ರಾಪರ್ಟಿ? ನೋ. ಓಕೆ, ಸೊ ಅದನ್ನ ನಾವು ಶಾರ್ಪ್ ಟೂಲ್ನ ತಗೊಂಡು ಅದನ್ನ ಬ್ರೇಕ್ ಮಾಡಿದಾಗ ನಮಗೆ ಅಂದ್ರೆ ಕಟ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ? ಸರ್ಫೇಸು ಅನ್ಈವನ್ ಸರ್ಫೇಸ್ ಬರುತ್ತೆ. ಓಕೆ, ಕ್ರಿಸ್ಟಲೈನ್ ವಿಲ್ ಗಿವ್ ಅಸ್ ದಿ ಸ್ಮೂತ್ cutting, whereas the amorphous will give us the uneven cutting at the surface. Okay, so this is how you can remember the concept and solve the questions. Let us continue the crystalline solids. Of course, in this chapter mainly ನಾವು crystalline solids ಬಗ್ಗೆನೇ ಕಲಿತಾ ಹೋಗ್ತೀವಿ. ಆ ಕ್ರಿಸ್ಟಲೈನ್ ಸಾಲಿಡ್ಸ್ ನ ಫರ್ದರ್ ಕ್ಲಾಸಿಫೈ ಮಾಡಿದಾಗ ನಮಗೆ ಅಯಾನಿಕ್ ಕಾಂಪೌಂಡ್ಸ್, ಅಯಾನಿಕ್ ಕ್ರಿಸ್ಟಲ್ಸು, ಕೋವೆಲೆಂಟ್ ಕ್ರಿಸ್ಟಲ್ಸು, ಮೆಟಾಲಿಕ್ ಕ್ರಿಸ್ಟಲ್ಸು ಹಾಗೂ ಎಟಾಮಿಕ್ ಕ್ರಿಸ್ಟಲ್ಸ್. ಓಕೆ, ಸೊ ಹೀಗೆ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಿಸ್ಟಲ್ಸ್ ಆರ್ ಅವೈಲೇಬಲ್. ಸೊ ಯಾಕೆ ಈ ರೀತಿಯಾದಂಥ ಡಿಫ್ರೆಂಟ್ ಕ್ರಿಸ್ಟಲ್ಸ್ ನಮಗೆ ಸಿಗ್ತಾ ಹೋಗ್ತಿದೆ ಅಂದರೆ ಬಿಕಾಸ್ ಆಫ್ ದಿ ಬಾಂಡ್. ಓಕೆ, ಸೊ ನಿಮಗೆ ಒಂದು ಮಾಲಿಕ್ಯೂಲ್ನ ಕೊಟ್ಟಾಗ ಆ ಮಾಲಿಕ್ಯೂಲ್ನಲ್ಲಿ ಯಾವ ರೀತಿಯಾದಂಥ ಬಾಂಡ್ ಇದೆ ಆ ಎರಡು ಆಟಮ್ಗಳ ಮಧ್ಯೆ ಅಥವಾ ಎರಡು ಮಾಲಿಕ್ಯೂಲ್ಗಳ ಮಧ್ಯೆ ಯಾವ ರೀತಿಯಾದಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಅನ್ನೋದ್ರ ಮೇಲೆ ನಾವು ಕ್ರಿಸ್ಟಲೈನ್ ಸಾಲಿಡ್ಸ್ನ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಅದು ವ್ಯಾನ್ ಡರ್ ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ರೆ ಅವುಗಳನ್ನ ಮಾಲಿಕ್ಯುಲರ್ ಕ್ರಿಸ್ಟಲ್ಸ್ ಅಂತ ಕರಿತೀವಿ. ಅಫ್ಕೋರ್ಸ್ ಇಲ್ಲಿ ಪ್ರೈಮರಿ ಬಾಂಡು ಕೋವೆಲೆಂಟೇ ಇರುತ್ತೆ. ಓಕೆ, ಕೋವೆಲೆಂಟೇ ಇರುತ್ತೆ. ಆದ್ರೆ ನಾವು ಇಲ್ಲಿ ಆ ಎರಡು ಮಾಲಿಕ್ಯೂಲ್, ಇದೊಂದು ಮಾಲಿಕ್ಯೂಲ್ ಇದೊಂದು ಮಾಲಿಕ್ಯೂಲ್ ಇದೊಂದು ಮಾಲಿಕ್ಯೂಲ್ ಅಂತ ತಗೊಂಡ್ರೆ ಆ ಎರಡು ಮಾಲಿಕ್ಯೂಲ್ಗಳ ಮಧ್ಯೆ ಇರ್ತಕ್ಕಂಥ ಇಂಟರಾಕ್ಷನ್ ನಾವಿಲ್ಲಿ ಅನಲೈಸ್ ಮಾಡ್ತಾ ಇದೀವಿ. ಓಕೆ, ಸೊ ವೀಕ್ ಫೋರ್ಸ್ ಆಫ್ ಇಂಟರಾಕ್ಷನ್ ಲೈಕ್ ವ್ಯಾನ್ ಡರ್ ವಾಲ್, ಡೈಪೋಲ್ ಇಂಟರಾಕ್ಷನ್, ಹೈಡ್ರೋಜನ್ ಬಾಂಡ್, ಈ ರೀತಿಯಾದಂಥ ಇಂಟರಾಕ್ಷನ್ಸ್ ಇರ್ತಕ್ಕಂಥ ಮಾಲಿಕ್ಯೂಲ್ನ ನಾವು ಮಾಲಿಕ್ಯುಲರ್ ಕ್ರಿಸ್ಟಲ್ಸ್ ಅಂತ ಕರಿತೀವಿ. ಹಾಗೂ ಅಯಾನಿಕ್ ಬಾಂಡ್ ಇದ್ರೆ, ಸೆಕೆಂಡ್ ಒನ್ ಅಯಾನಿಕ್ ಬಾಂಡ್ ಇದ್ರೆ ಅವುಗಳನ್ನ ಅಯಾನಿಕ್ ಕ್ರಿಸ್ಟಲ್ಸ್ ಅಂತೀವಿ. ಮೆಟಾಲಿಕ್ ಬಾಂಡ್ ಇದ್ರೆ ಅದನ್ನ ಮೆಟಾಲಿಕ್ ಕ್ರಿಸ್ಟಲ್ಸ್ ಅಂತೀವಿ. ಹಾಗೂ ಕೋವೆಲೆಂಟ್ ಬಾಂಡ್ ಇದ್ರೆ ಕೋವೆಲೆಂಟ್ ಸಾಲಿಡ್ಸ್ ಅಥವಾ ನೆಟ್ವರ್ಕ್ ಸಾಲಿಡ್ಸ್ ಅಥವಾ ಜಯಂಟ್ ಮಾಲಿಕ್ಯೂಲ್ಸ್, ಹೀಗೆ ವಿವಿಧ ಹೆಸರುಗಳಿಂದ ಈ ಕಾಂಪೌಂಡ್ಗಳನ್ನ ಅಥವಾ ಈ ಕ್ರಿಸ್ಟಲ್ಸ್ಗಳನ್ನ ಕರಿಬಹುದು. ನೀವು ಎಲ್ಲದನ್ನು ನೆನ್ಪಿಟ್ಕೊಳ್ಬೇಕು. ಸೊ ಒನ್ ಬೈ ಒನ್ ಲೆಟ್ ಅಸ್ ಲರ್ನ್. ಮೊದಲನೇದಾಗಿ ಮಾಲಿಕ್ಯುಲರ್ ಸಾಲಿಡ್ಸ್. ಓಕೆ, ಸೊ ಇಲ್ಲಿ ಹೆಸರೇ ಹೇಳ್ತದೆ ಮಾಲಿಕ್ಯೂಲ್ಸ್ ವಿಲ್ ಬಿ ದೇರ್. ಆ ಮಾಲಿಕ್ಯೂಲ್ಸು ಸಾಲಿಡ್ ಆದ್ರೂ ಆಗಿರ್ಬೋದು, ಲಿಕ್ವಿಡ್ ಆದ್ರೂ ಆಗಿರ್ಬೋದು, ಅಥವಾ ಗ್ಯಾಸ್ ಆದ್ರೂ ಆಗಿರ್ಬೋದು. ಸಾಲಿಡ್ ಆಗಿದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಈ ಲಿಕ್ವಿಡ್ ಅಥವಾ ಗ್ಯಾಸ್ ಆಗಿದ್ರೆ ಅವುಗಳನ್ನ ನಾವು ಸಾಲಿಡ್ ಆಗಿ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ಆಗ್ಲೇ ನಾವು ಅವುಗಳನ್ನ ಮಾಲಿಕ್ಯುಲರ್ ಸಾಲಿಡ್ಸ್ ಅಂತ ಕರೀಲಿಕ್ಕೆ ಆಗತ್ತೆ. ರೈಟ್, ಸೊ ಇಲ್ಲಿ ಮಾಲಿಕ್ಯೂಲ್ಸ್ ಇವುಗಳ ಬೇಸಿಕ್ ಪಾಯಿಂಟ್ ಯಾವುದು ಅಥವಾ ಈ ಮಾಲಿಕ್ಯುಲರ್ ಸಾಲಿಡ್ಸ್ ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತ ಏನಾದ್ರು ಕ್ವೆಶನ್ ಕೇಳಿದ್ರೆ ದೇ ಆರ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್. ಓಕೆ, ಸೊ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಮಾಲಿಕ್ಯೂಲ್ಸ್. ಮಾಲಿಕ್ಯೂಲ್ಸ್ ಆರ್ ದಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆಫ್ ಮಾಲಿಕ್ಯುಲರ್ ಸಾಲಿಡ್ಸ್. ಸೊ ಇದರಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಮಾಲಿಕ್ಯೂಲ್ಸ್ ಇದೆ. ಹಾಗಾಗಿ ನಮಗೆ ಮಾಲಿಕ್ಯುಲರ್ ಸಾಲಿಡ್ಸ್ ಅಲ್ಲಿ ಅಗೇನ್ 3 ಡಿಫರೆಂಟ್ ಟೈಪ್ಸ್ ವಿ ಆರ್ ಲರ್ನಿಂಗ್. ಸೊ ದೇ ಆರ್ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್, ಪೋಲಾರ್ ಸಾಲಿಡ್ಸ್ ಹಾಗೂ ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ಸ್. ಏನು ಇವುಗಳ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸು? ಲೆಟ್ ಅಸ್ ಸಿ ನೌ. ಸೊ ನಿಮಗೆ ಈಗ ಬೇಸಿಕ್ ಆಗಿ ಅರ್ಥ ಆಗಿದೆ ಮಾಲಿಕ್ಯುಲರ್ ಸಾಲಿಡ್ಸ್ ಅಂದ್ರೆ ಮಾಲಿಕ್ಯೂಲ್ಸ್ ಇರಬೇಕು. ಸೊ ಮಾಲಿಕ್ಯೂಲ್ಸ್ ಅಂತ ಅಂದ್ರೆ ಏನು? ಮಾಲಿಕ್ಯೂಲ್ಸ್ ಅಂತ ಅಂದ್ರೆ 2 or more than 2 atoms. Okay, attached by a chemical bonding. ಓಕೆ, ಸೊ ಅವುಗಳನ್ನ ನಾವು ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಮೊದಲನೇದಾಗಿ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಬಂದಾಗ ಯೂಶುವಲಿ ಸೇಮ್ ಟೈಪ್ ಆಫ್ ಆಟಮ್ ಕಂಬೈನ್ ಆಗಿದೆ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್, ಕ್ಲೋರಿನ್, ಅಯೋಡಿನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಹೈಡ್ರೋಜನ್ ಅಂಡ್ ಹೈಡ್ರೋಜನ್ ಕಂಬೈನ್ ಟು ಫಾರ್ಮ್ ಅ ಹೈಡ್ರೋಜನ್ ಮಾಲಿಕ್ಯೂಲ್. ಸೊ ಇಲ್ಲಿ ಎರಡು ಹೈಡ್ರೋಜನ್ ಆಟಮ್ಗಳ ಮಧ್ಯೆ ಇರ್ತಕ್ಕಂಥ ಈ ಬಾಂಡ್ ಏನಿದೆ, ದ ಕೋವೆಲೆಂಟ್ ಬಾಂಡ್ ಏನಿದೆ ಅಥವಾ ಎರಡು ಎಲೆಕ್ಟ್ರಾನ್ಸ್ ಏನಿದೆ, ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಬಿಟ್ವೀನ್ ದಿ 2
atoms will be there. Okay, this is called as the equal distribution of electrons. ಸೊ ಈ ರೀತಿಯಾಗಿ ಯಾಕಾಗತ್ತೆ, ಯಾಕೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಆಟಮ್ಗಳು ಎರಡು ಸೇಮ್ ಟೈಪ್ ಆಫ್ ಆಟಮ್ಸ್, ಒಂದು ಹೈಡ್ರೋಜನ್ ಇನ್ನೊಂದು ಕೂಡ ಹೈಡ್ರೋಜನ್, ಹಾಗಾಗಿ ಅವುಗಳ ಪ್ರಾಪರ್ಟೀಸ್ ಎಲ್ಲ ಸೇಮ್ ಇರೋದ್ರಿಂದ ಈ ಎಲೆಕ್ಟ್ರಾನ್ಸ್ ಅಂತ ಏನಿದೆ ಅವುಗಳು ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ದೇ ವಿಲ್ ಬಿ ದೇರ್ ಅಂಡ್ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ದಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್. ಸೊ ಇಲ್ಲಿ ಯಾವುದೇ ಚಾರ್ಜ್ ಸೆಪರೇಷನ್ ಆಗೋದಿಲ್ಲ. ಸೊ ದೇ ಆರ್ ಜಸ್ಟ್ ಹೈಡ್ರೋಜನ್ ಆಟಮ್ ಅಂಡ್ ಹೈಡ್ರೋಜನ್ ಆಟಮ್. ದೀಸ್ ಟೈಪ್ ಆಫ್ ಮಾಲಿಕ್ಯೂಲ್ಸ್ ಆರ್ ಕಾಲ್ಡ್ as the non-polar molecular solids. Okay, so ಇದೇ ಎಕ್ಸಾಂಪಲ್ ತಗೊಳ್ಬಹುದು, ಅಥವಾ noble gases also, as we learned, noble gases are inert gases, they won't interact with any other atom. ಸೊ ನಾವು ಈ ಹೀಲಿಯಂ, ಆರ್ಗೋನ್ ಅಥವಾ ನಿಯಾನ್ ಗ್ಯಾಸ್ ನ ಸಾಲಿಡ್ ಆಗಿ ಕನ್ವರ್ಟ್ ಮಾಡಿದ್ರೆ ಅವುಗಳನ್ನು ಕೂಡ ನಾವು ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಅಂತ ಕರಿಬಹುದು. ಬಟ್ ಇಲ್ಲಿ ಕೇವಲ ಒಂದೊಂದೇ ಆಟಮ್ ಇರೋದ್ರಿಂದ ನಾವು ಬೇಕಿದ್ರೆ ಇದನ್ನ ಅಟಾಮಿಕ್ ಸಾಲಿಡ್ಸ್ ಅಂತ ಕೂಡ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬಹುದು. ಆದ್ರೆ ಎಕ್ಸಾಮ್ ನಲ್ಲಿ ಏನಾದ್ರು ಗಿವ್ ಎನ್ ಎಕ್ಸಾಂಪಲ್ ಫಾರ್ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಅಂತ ಕೇಳಿದಾಗ ಡೈರೆಕ್ಟ್ ಆಗಿ ಯು ಕ್ಯಾನ್ ಈವನ್ ರೈಟ್ ಹೀಲಿಯಂ, ಆರ್ಗೋನ್, ನಿಯಾನ್ ಆಲ್ಸೋ ಎನ್ ಎಕ್ಸಾಂಪಲ್. ಕೆಲವೊಂದ್ಸಲ ಟು ಬಿ ವೆರಿ ಸ್ಪೆಸಿಫಿಕ್ ಆರ್ ಅಟಾಮಿಕ್ ಸಾಲಿಡ್ಸ್ ಅಂತ ಮಾತ್ರ ಕೇಳಿದಾಗ ಯು ಹ್ಯಾವ್ ಟು ಗಿವ್ ಓನ್ಲಿ ನೋಬಲ್ ಗ್ಯಾಸಸ್. ಮಾಲಿಕ್ಯುಲರ್ ಸಾಲಿಡ್ಸ್ಗೆ ಯಾವುದೇ ಮಾಲಿಕ್ಯೂಲ್ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ ವಿಚ್ ಇಸ್ ನಾನ್ ಪೋಲಾರ್ ಇನ್ ನೇಚರ್, ಬಟ್ ಅಟಾಮಿಕ್ ಸಾಲಿಡ್ಸ್ ಅಂತ ಕೇಳಿದಾಗ ಕೇವಲ ನೋಬಲ್ ಗ್ಯಾಸ್ ಮಾತ್ರ ನಾವು ಬರಿಬೇಕು. ಓಕೆ, ಸೊ ಇದನ್ನ ನಾವು ನಾನ್ ಪೋಲಾರ್ ಕೋವೆಲೆಂಟ್ ಬಾಂಡ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಈಗ ಆಟಮ್ ಯಾವ್ದಿದೆ ಅಂತ ನಮಗೆ ಗೊತ್ತಾಯ್ತು. ಆಟಮ್ ಅಥವಾ ಮಾಲಿಕ್ಯೂಲ್, ಸೇಮ್ ಟೈಪ್ ಆಫ್ ಆಟಮ್ಸ್ ಕಂಬೈನಿಂಗ್ ಟು ಫಾರ್ಮ್ ಅ ಮಾಲಿಕ್ಯೂಲ್ ಅಂತ ನಮ್ಗೆ ಈಗ ಅರ್ಥ ಆಯ್ತು. ಸೊ ಇವುಗಳ ಮಧ್ಯೆ ಯಾವ ರೀತಿಯಾದಂತ ಇಂಟರಾಕ್ಷನ್ ಇರುತ್ತೆ ಅಂದ್ರೆ ವೆರಿ 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 ವೀಕ್ ಇಂಟರಾಕ್ಷನ್ ವಿಲ್ ಬಿ ದೇರ್, ದಟ್ ಇಸ್ ವೀಕ್ ಡಿಸ್ಪರ್ಷನ್ ಫೋರ್ಸ್, ಅಥವಾ ಅದನ್ನ ಲಂಡನ್ ಫೋರ್ಸ್ ಅಂತ ಕರಿತೀವಿ, ಆರ್ ಯು ಜಸ್ಟ್ ರಿಮೆಂಬರ್ ವ್ಯಾನ್ ಡರ್ ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಇಷ್ಟು ಬಿಟ್ರೆ ಬೇರೆ ಇನ್ಯಾವುದು ಇರೋದಿಲ್ಲ ಇಂಟರಾಕ್ಷನ್. ಸೊ ನೀವು ಇಲ್ಲಿ ಈಚ್ ಸಾಲಿಡ್ಸ್ಗೆ ಯಾವ್ಯಾವ ಟೈಪ್ ಆಫ್ ಬಾಂಡ್ ಇದೆ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಬಿಕಾಸ್ ಬೇಸ್ಡ್ ಆನ್ ದಿಸ್ ಒನ್ ಕ್ವೆಶ್ಚನ್ ವಿಲ್ ಬಿ ಆಸ್ಕ್ಡ್, ವಿಲ್ ಬಿ ಸಾಲ್ವಿಂಗ್ ಇನ್ ಸಮ್ ಟೈಮ್. ಓಕೆ, ಸೊ ಇಲ್ಲಿರ್ತಕ್ಕಂಥ ಇಂಟರಾಕ್ಷನ್ ಡಿಸ್ಪರ್ಷನ್ ಫೋರ್ಸ್, ಲಂಡನ್ ಫೋರ್ಸ್, ವ್ಯಾನ್ ಡರ್ ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್, ವ್ಯಾನ್ ಡರ್ ವಾಲ್ಸ್ ಇಂಟರಾಕ್ಷನ್. ಓಕೆ, ಸೊ ಇವೆಲ್ಲ ಸ್ವಲ್ಪ ವೀಕ್ ಬಾಂಡ್ ಇರೋದ್ರಿಂದ ಏನಾಗತ್ತೆ, ಇವುಗಳು ಸಾಫ್ಟ್ ಸಾಲಿಡ್ಸ್ ಅಂಡ್ ದೇ ಆರ್ ನಾನ್ ಕಂಡಕ್ಟರ್ಸ್. ಸೊ ನೀವು ಇಲ್ಲಿ ಅನಲೈಸ್ ಮಾಡಿದ್ರೆ ಇಲ್ಲಿ ಡೈಪೋಲ್ ಫಾರ್ಮ್ ಆಗಿಲ್ಲ, ದಟ್ ಈಸ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್ ಫಾರ್ಮ್ ಆಗಿಲ್ಲ, ಅಂಡ್ ದೇರ್ ಇಸ್ ನೋ ಅಯಾನ್ಸ್ ಆಲ್ಸೋ, ಕ್ಯಾಟಯಾನ್ ಇಲ್ಲ, ಆನಿಯಾನ್ ಇಲ್ಲ. ಬಿಕಾಸ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ಬೇಕಂದ್ರೆ ಇದರ್ ಅಯಾನ್ಸ್ ಇರಬೇಕು ಅಥವಾ ಎಲೆಕ್ಟ್ರಾನ್ಸ್ ಇರಬೇಕು, ಅಂದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಶುಡ್ ಬಿ there. Okay, free ions or free ions should be there. So ಈ ರೀತಿಯಾದ ಮಾಲಿಕ್ಯೂಲ್ ನಲ್ಲಿ ಫ್ರೀ ಅಯಾನ್ಸ್ ಕೂಡ ಇಲ್ಲ, ಫ್ರೀ ಎಲೆಕ್ಟ್ರಾನ್ಸ್ ಕೂಡ ಇಲ್ಲ, ಹಾಗಾಗಿ ದೇ ಆರ್ ನಾನ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಈ ಪಾಯಿಂಟ್ ಗಳನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕು. ಯಾವ ಪಾಯಿಂಟ್? ಒಂದು, ಮಾಲಿಕ್ಯುಲರ್ ಸಾಲಿಡ್ಸ್ ಆರ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್. ಸೆಕೆಂಡ್ ಒನ್, ಫಸ್ಟ್ ಟೈಪ್ ಆಫ್ ಮಾಲಿಕ್ಯುಲರ್ ಸಾಲಿಡ್ ನಲ್ಲಿ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಇದೆ. ಅದಕ್ಕೆ ಎಕ್ಸಾಂಪಲ್ಗಳು ನೋಬಲ್ ಗ್ಯಾಸಸ್ ಅಥವಾ ಹೈಡ್ರೋಜನ್, ಕ್ಲೋರಿನ್, ಅಯೋಡಿನ್, ಬ್ರೋಮಿನ್, ಓಕೆ, ನೈಟ್ರೋಜನ್, ಆಕ್ಸಿಜನ್. ಸೊ ಇವುಗಳನ್ನೆಲ್ಲ ನೀವು ಎಕ್ಸಾಂಪಲ್ ಆಗಿ ಕೊಡಬಹುದು. ಅಂಡ್ ಈ ಮಾಲಿಕ್ಯೂಲ್ ಇಂಟರ್ ಮಾಲಿಕ್ಯುಲರ್ ಇಂಟರಾಕ್ಷನ್ ಏನಿದೆ ಅದು ವೆರಿ ವೆರಿ ವೀಕ್ ಇಂಟರಾಕ್ಷನ್. ಸೊ ಡಿಸ್ಪರ್ಷನ್, ಲಂಡನ್ ಅಥವಾ ವ್ಯಾನ್ ಡರ್ ವಾಲ್ ಫೋರ್ಸ್ ಆಫ್ ಇಂಟರಾಕ್ಷನ್ ಅಂತ ನೀವು ಬರ್ಕೊಳ್ಬಹುದು. ಅಂಡ್ ಬಿಕಾಸ್ ಆಫ್ ವೆರಿ ವೀಕ್ ಇಂಟರಾಕ್ಷನ್ ಇಸ್ ದೇ ಆರ್ ಸಾಫ್ಟ್. Okay, and they are non-conductors of electricity. Why are they not conducting electricity? Because of the absence of free ions or free electrons. And ಸೊ ಇವೆಲ್ಲ ಇಂಟರಾಕ್ಷನ್ ತುಂಬಾ ಕಡಿಮೆ ಇರೋದ್ರಿಂದ ಆಬ್ವಿಯಸ್ಲಿ ನಾವಿಲ್ಲಿ ಗೆಸ್ ಮಾಡಬಹುದು ಅವುಗಳ ಮೆಲ್ಟಿಂಗ್ ಪಾಯಿಂಟ್ ಇನ್ನು -degree ಇಟ್ ವಿಲ್ ಬಿ. ಓಕೆ, ಸೊ ಯು ಕ್ಯಾನ್ ಬಾಯ್ಲಿಂಗ್ ಪಾಯಿಂಟ್ ಮೈನಸ್ ಎಲ್ಲ ಇರ್ತದೆ. ಲೈಕ್ ಆಕ್ಸಿಜನ್, ನೈಟ್ರೋಜನ್ ಅಂಡ್ ಆಲ್, ದೇರ್ ಬಾಯ್ಲಿಂಗ್ ಪಾಯಿಂಟ್ ವಿಲ್ ಕಮ್ ಅರೌಂಡ್ -196 degrees, -183 degrees Celsius. ಸೊ ಈ ರೀತಿಯಾಗಿ ವೆರಿ ವೆರಿ ಲೋ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ವಿಲ್ ಬಿ ದೇರ್. ಓಕೆ, ಅಂಡ್ ದ ಸ್ಟೇಟ್ ಆಫ್ ಮ್ಯಾಟರ್ ವಿಲ್ ಬಿ ಲಿಕ್ವಿಡ್ ಆರ್ gaseous in nature.
at the room temperature. Okay, so ಇಷ್ಟು ಪಾಯಿಂಟ್ಗಳನ್ನ ಎಲ್ಲ ಸಾಲಿಡ್ಸ್ಗೂ ಕೂಡ ನೀವು ನೋಟ್ ಡೌನ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಇಸ್ ಈಗ ಒಂದು ಮಾಲಿಕ್ಯೂಲ್ ನೀವು ತಗೊಂಡ್ರೆ ಈಗ ಎರಡು ಈ this is one molecule, this is another molecule, this is another, like that there are many molecules are there. ಈ ಮಾಲಿಕ್ಯೂಲ್ಗಳ ಮಧ್ಯೆ the dispersion force will be there, that London force ಅಥವಾ van der Waals force of attraction ಅಂತ ನಾವೇನು ಹೇಳ್ತೀವಲ್ಲ, so that will be there like this between the molecules. So ಆ interaction ತುಂಬಾ ಕಡಿಮೆ ಇರೋದ್ರಿಂದ so they are solid or they are soft solid if at all they are solid, or they are liquids in nature or gaseous in nature. Okay, bromine reddish brown color, chlorine is yellow, greenish yellow in color. Okay. Next one, the second type of molecular solid is the polar molecular solid. In the case of polar molecular solid, illi unequal distribution of electron will be there. So ಯಾಕೆ unequal distribution of electrons ಇರತ್ತೆ ಅಂತ ಅಂದ್ರೆ because of the difference in electronegativity. For example, ನಾವೀಗ HCl ನ ತಗೊಳ್ಳೋಣ. ಸೊ HCl ಮಾಲಿಕ್ಯೂಲ್ ಕೂಡ ಫಾರ್ಮ್ ಆಗಿರೋದು ಕೋವಲೆಂಟ್ ಬಾಂಡ್ ಇಂದಾನೆ. ಒಂದು ಎಲೆಕ್ಟ್ರಾನ್ ಹೈಡ್ರೋಜನ್ ಕೊಡುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಕ್ಲೋರಿನ್ ಕೊಡುತ್ತೆ, ಇಟ್ ಇಸ್ ಫೈನ್. ಆದರೆ ಕ್ಲೋರಿನ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಹಾಗಾಗಿ ಆ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿರುತ್ತೆ ಅದನ್ನ ತನ್ನ ಕಡೆಗೆ ಎಳ್ಕೊಂಡ್ಬಿಡತ್ತೆ. ಸೊ electron density around chlorine is more, so it is partially negative, hydrogen will be partially positive. ಈ ರೀತಿಯಾದಂಥ ಮಾಲಿಕ್ಯೂಲ್ಗಳನ್ನ ನಾವು ಪೋಲಾರ್ ಕೋವ್ಯಾಲೆಂಟ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ, ಅಥವಾ ಬಾಂಡ್ನ ಪೋಲಾರ್ ಕೋವ್ಯಾಲೆಂಟ್ ಬಾಂಡ್ ಅಂತ ಕರಿತೀವಿ. ಓಕೆ, and this is also known as the dipole molecule. ಸೊ ಯಾಕೆ ಇದನ್ನ ಡೈಪೋಲ್ ಅಂತ ಕರಿತೀವಿ? ಬಿಕಾಸ್ ಇಲ್ಲಿ ನೀವು ನೋಡಿದ ಹಾಗೆ ಎರಡು ಚಾರ್ಜ್, ಪಾಸಿಟಿವ್ ಹಾಗೂ ನೆಗೆಟಿವ್ ಎರಡೂ ಚಾರ್ಜು ಒಂದೇ ಮಾಲಿಕ್ಯೂಲ್ ನಲ್ಲಿ ಸಿಗ್ತಾ ಇದೆ, ಹಾಗಾಗಿ ಇದನ್ನ ಡೈಪೋಲ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಯಾಕೆ ಈ ರೀತಿ ಆಗ್ತದೆ? ಬಿಕಾಸ್ ಆಫ್ ಡಿಫರೆನ್ಸ್ ಇನ್ ದಿ ಎಲೆಕ್ಟ್ರೋನೆಗೆಟಿವಿಟಿ. ದ ಸೇಮ್ ಥಿಂಗ್ ಇಸ್ ಅಪ್ಲಿಕೇಬಲ್ ಇನ್ SO2 ಆಲ್ಸೋ. ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದಾನ್ ಸಲ್ಫರ್, ಸೊ ಹಾಗಾಗಿ ಆಕ್ಸಿಜನ್ ಎಲೆಕ್ಟ್ರೋನೆಗೆಟಿವ್ ಇರುತ್ತೆ, ಸಲ್ಫರ್ ಎಲೆಕ್ಟ್ರೋ ಪಾಸಿಟಿವ್ ಆಗಿರುತ್ತೆ. ಸೊ ಈ ರೀತಿಯಾದಂಥ ಡಿಫರೆನ್ಸ್ ಇನ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಇರ್ತಕ್ಕಂಥ ಎರಡು ಆಟಮ್ಗಳು ಕಂಬೈನ್ ಆದಾಗ, ಓಕೆ, ಸೊ ವಿ ಗೆಟ್ ದಿ ಪೋಲಾರ್ ಕೋವೆಲೆಂಟ್ ಮಾಲಿಕ್ಯೂಲ್ಸ್. ಆ ರೀತಿಯಾದಂಥ ಸಾಲಿಡ್ಸ್ನ ನಾವು ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಅಂತ ಕರಿಬಹುದು. ಓಕೆ, ಸೊ ಇಲ್ಲಿ ಯಾವ್ಯಾವ ರೀತಿಯಾದಂಥ ಇಂಟರಾಕ್ಷನ್ಸ್ ಇರುತ್ತೆ ಅಂದ್ರೆ, ಅಫ್ಕೋರ್ಸ್ ದ ಕೋವೆಲೆಂಟ್ ಬಾಂಡ್ ವಿಲ್ ಬಿ ದೇರ್. ಹಿಂದೆ ನಾವು ಕಲ್ತಿದ್ದು ನಾನ್ ಪೋಲಾರ್ ಕೋವೆಲೆಂಟ್ ಮಾಲಿಕ್ಯೂಲ್ಸ್ ಅಲ್ಲಿ, ದಟ್ ಈಸ್ ನಾನ್ ಪೋಲಾರ್ ಮಾಲಿಕ್ಯೂಲ್ ನಲ್ಲೂ ಕೂಡ ಕೋವಲೆಂಟ್ ಬಾಂಡ್ ಇದ್ದೇ ಇರಬೇಕು. ಇಲ್ಲಿ ಹೈಡ್ರೋಜನ್ ಬಾಂಡ್ ಅಂತಂದ್ರೆ ಹೈಡ್ರೋಜನ್ ಮಾಲಿಕ್ಯೂಲ್ ಅಂತ ಅಂದ್ರೆ ಈ ಕೋವಲೆಂಟ್ ಬಾಂಡ್ ಇದ್ದೇ ಇರತ್ತೆ. ಅಲಾಂಗ್ ವಿತ್ ದಟ್, ಓಕೆ, ಸೊ ಇಲ್ಲಿ ಈ ಡೈಪೋಲ್ ಫಾರ್ಮ್ ಆಗೋದ್ರಿಂದ, ಪಾಸಿಟಿವ್ ಅಂಡ್ ನೆಗೆಟಿವ್ ಫಾರ್ಮ್ ಆಗೋದ್ರಿಂದ ಈ ಡೈಪೋಲ್ ಇಂಟರಾಕ್ಷನ್ ಶುರು ಆಗತ್ತೆ. ಸೊ ಏನಿದು ಡೈಪೋಲ್ ಅಂತಂದ್ರೆ, ಇಲ್ಲಿ ನೀವು ನೋಡಬಹುದು ಈ ಮಾಲಿಕ್ಯೂಲ್. ಸೊ ಇದು ಒಂದು ಮಾಲಿಕ್ಯೂಲ್ ಅಂತ ತಗೊಂಡ್ರೆ, ಸೊ ಈಗ ಇನ್ನೊಂದು ಮಾಲಿಕ್ಯೂಲ್ ಇದು ಅಂತ ತಗೊಂಡ್ರೆ, ಈ ಒಂದು ಮಾಲಿಕ್ಯೂಲ್ ಹೈಡ್ರೋಜನ್ ಇಂದ ಇನ್ನೊಂದು ಮಾಲಿಕ್ಯೂಲ್ ಕ್ಲೋರಿನ್ಗೆ ದೇರ್ ವಿಲ್ ಬಿ ಇಂಟರಾಕ್ಷನ್. ದಿಸ್ ಇಸ್ ಕಾಲ್ಡ್ as ದಿ ಡೈಪೋಲ್ ಇಂಟರಾಕ್ಷನ್. ಸೊ ಇಲ್ಲಿ ಇನ್ನು ಕ್ಲಿಯರ್ ಆಗಿ ನೀವು ನೋಡ್ಬೇಕು ಅಂತಂದ್ರೆ, ಸೊ HCl ಇನ್ನೊಂದು HCl ಮಾಲಿಕ್ಯೂಲ್ ಇರುತ್ತೆ. ಸೊ ದಿಸ್ ಇಸ್ ನೆಗೆಟಿವ್, ಪಾಸಿಟಿವ್. ಏನಾಗತ್ತೆ, ಅವು ಎರಡರ ಮಧ್ಯೆ, okay, so this is only called as the dipole interaction. Why it is called dipole interaction? Because ಈ ಒಂದು ಮಾಲಿಕ್ಯೂಲ್ ಡೈಪೋಲ್, ಇನ್ನೊಂದು ಮಾಲಿಕ್ಯೂಲ್ ಕೂಡ ಡೈಪೋಲ್. ಆ ಎರಡು ಡೈಪೋಲ್ಗಳ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕ್ರಿಯೇಟ್ ಆಗಿರೋದ್ರಿಂದ ಅದನ್ನ ನಾವು ಡೈಪೋಲ್ ಇಂಟರಾಕ್ಷನ್ ಅಂತ ಕರಿತೀವಿ. ದಿಸ್ ಇಸ್ ಕ್ವೈಟ್ ಅ ಸ್ಟ್ರಾಂಗರ್ ಬಾಂಡ್. ವೆನ್ ಯು ಕಂಪೇರ್ ದಿ ವೀಕ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಲಂಡನ್ ಫೋರ್ಸ್ ಅಥವಾ ಡಿಸ್ಪರ್ಷನ್ ಫೋರ್ಸ್ಗೆ ನೀವು ಕಂಪೇರ್ ಮಾಡಿದ್ರೆ ಈ ಡೈಪೋಲ್ ಇಂಟರಾಕ್ಷನ್ ಅನ್ನೋದೇನಿದೆ ಅದು ಸ್ವಲ್ಪ ಸ್ಟ್ರಾಂಗ್ ಬಾಂಡ್. ಸೊ ಹಾಗಾಗಿ ಈಗ ನಾವು ಪ್ರಾಪರ್ಟೀಸ್ನ ಕಂಪೇರ್ ಮಾಡ್ತಾ ಹೋದ್ರೆ,
These are also soft only because dipole-dipole interaction stronger than the previous molecules, that is dispersion force and all. But hangante iದೇನು strong molecule interaction ಅಲ್ಲ, ಹಾಗಾಗಿ ಇವುಗಳು ಕೂಡ ಸಾಫ್ಟ್ ಇರುತ್ತೆ and non-conductors only will be there. ಆದ್ರೆ when you compare the melting point, boiling point of polar molecular solid with that of the non-polar molecular solid, polar molecular solids will be having very high melting point and boiling point. Okay, so due to this dipole-dipole interaction, that is what the point been mentioned. The melting point are higher than those of non-polar molecular solids. Okay, and the solid SO2 and solid NH3 are another example. So HCl, SO2, NH3 and SO2 you can give as an example for the polar molecular solids. Next one, third one is a hydrogen bonded molecular solids. Okay, this one is also actually a polar molecules only, but not just they will be having the dipoles. Okay, so ನಾವಿಲ್ಲಿ ಇಂದಿನ ಎಕ್ಸಾಂಪಲ್ಸ್ ಏನು ನೋಡಿದ್ವಿ, ಇಲ್ಲಿ ಡೈಪೋಲ್ ಆಗೋದು ಅಥವಾ ಪೋಲಾರಿಟಿ, ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಓಕೆ, ಸೊ ಆಲ್ ದೀಸ್ ಥಿಂಗ್ಸ್ ಆಲ್ಸೋ ಹ್ಯಾಪನ್ ಹಿಯರ್. At the same time they will form one more type of bond which we call it as the hydrogen bond. Okay, so hydrogen bond ಹೇಗೆ ಆಗತ್ತೆ ಅಂತ ಅಂದ್ರೆ, ಎರಡು ವಾಟರ್ ಮಾಲಿಕ್ಯೂಲ್ ನ ನೀವು ಕನ್ಸಿಡರ್ ಮಾಡಿದ್ರೆ oxygen of one water molecule, for example ಇದನ್ನ ನಾವು ತಗೊಂಡ್ರೆ, hydrogen of other molecule, other water molecule, there will be interaction, you can see here. Okay, so ಈ ರೀತಿಯಾದಂತ ಇಂಟರಾಕ್ಷನ್ ನಾವು ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ಈ ಹೈಡ್ರೋಜನ್ ಬಾಂಡ್ ಎಲ್ಲಿ ಫಾರ್ಮ್ ಆಗತ್ತೆ ಅಂದ್ರೆ with highly electronegative atom, fluorine, oxygen and nitrogen, along with one hydrogen should be there. Okay, so hydrogen of one molecule and oxygen of another molecule, fluorine of another molecule or nitrogen of another molecule. Okay, so ಈ ರೀತಿಯಾಗಿ ನಾವು ಎರಡು ಮಾಲಿಕ್ಯೂಲ್, ಇದು ಕೂಡ intermolecular interaction only. So oxygen will be negative, hydrogen will be positive. So this is how water molecule is present. Okay, so ಒಂದು ವಾಟರ್ ಮಾಲಿಕ್ಯೂಲ್ ಇಂದ ಆಕ್ಸಿಜನ್, ಇನ್ನೊಂದು ವಾಟರ್ ಮಾಲಿಕ್ಯೂಲ್ ಇಂದ ಹೈಡ್ರೋಜನ್ ಇಂಟರಾಕ್ಟ್ ಮಾಡಿದಾಗ ನಾವು ಅದನ್ನ ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ರೈಟ್, ಸೊ ಬಿಕಾಸ್ ಆಫ್ ದಿಸ್ ರೀಸನ್ what will happen is they are quite stronger compared to the non-polar and polar. Okay, and of course they are also non-conductors, so that means ನೀವು ಇಲ್ಲಿ ಪಾಯಿಂಟ್ ನೆನ್ಪಿಟ್ಕೊಳ್ಬೇಕಾಗಿರೋದು molecular solids are non-conductors ಅಂತ. ಈ ಪಾಯಿಂಟ್ ಬೇಕಿದ್ರೆ ನೋಟ್ ಡೌನ್ ಮಾಡ್ಕೊಳ್ಬಹುದು. molecular solids are non-conductors. Why? Because no free electrons or free ions. Okay, so since they are non-conductors, so what is the arrangement? ಯಾವುದು ಸ್ಟ್ರಾಂಗ್ ಇರುತ್ತೆ? Hydrogen bonded molecular solids are stronger than polar molecular solid. They are stronger than non-polar molecular solids. Okay, this is the order. Okay, so yake? Because of the interaction. All right, so here hydrogen bond will be there. So here just dipole-dipole interaction will be there. So here just weak forces. Right. So because of these reasons, the order goes like this for the arrangement of the strength or their what do you call liquid ಆಗಿರುತ್ತಾ ಅಥವಾ ಸಾಲಿಡ್ ಆಗಿರುತ್ತಾ. So this is how we can analyze the given molecule. So for each of them you have to remember the example. ಇಲ್ಲಿ H2O, ice, or even you can remember HF, okay, as an example for the hydrogen bonded molecular solids. Next one is the ionic solid. So as the name is telling, ionic solids means they should be made up of ionic bond.
ಸೊ ಅಯೋನಿಕ್ ಬಾಂಡ್ ಹೇಗಾಗತ್ತೆ? ಬೈ ದಿ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್. ಸೊ ಅಯೋನಿಕ್ ಬಾಂಡ್ಸ್ ಆರ್ ಫಾರ್ಮ್ಡ್ ವೆನ್ ಮೆಟಲ್ ಇಸ್ ಕಂಬೈನಿಂಗ್ ವಿತ್ ದಿ ನಾನ್ ಮೆಟಲ್. ಸೊ ಇಲ್ಲಿ ಎರಡು ಆಟಮ್ ಇದೆ ಅಂತ ಅಂದ್ರೆ ಒಂದು ಮೆಟಲ್ ಆಗಿರ್ಬೇಕು, ಇನ್ನೊಂದು ನಾನ್ ಮೆಟಲ್ ಆಗಿರ್ಬೇಕು, ಆಗ ಮಾತ್ರ ಅಯೋನಿಕ್ ಸಾಲಿಡ್ಸ್ ಆಗ್ಲಿಕ್ಕೆ ಸಾಧ್ಯ. ಓಕೆ, ಈ ಮೆಟಲ್ ಏನ್ ಮಾಡತ್ತೆ? ಎಲೆಕ್ಟ್ರಾನ್ ನ ಡೊನೇಟ್ ಮಾಡತ್ತೆ. ಮೆಟಲ್ ಹ್ಯಾವ್ ದ ಟೆಂಡೆನ್ಸಿ ಟು ಡೊನೇಟ್ ಅನ್ ಎಲೆಕ್ಟ್ರಾನ್ ಅಂಡ್ ನಾನ್ ಮೆಟಲ್ ಹ್ಯಾವ್ ದ ಟೆಂಡೆನ್ಸಿ ಟು ಎಕ್ಸೆಪ್ಟ್ ಅನ್ ಎಲೆಕ್ಟ್ರಾನ್. ಸೊ ವೆನ್ ಮೆಟಲ್ ಎಲೆಕ್ಟ್ರಾನ್ ನ ಕೊಟ್ಟಾಗ ನಾನ್ ಮೆಟಲ್ಸ್ ಆ ಎಲೆಕ್ಟ್ರಾನ್ ನ ತಗೊಂಡ್ಬಿಡತ್ತೆ ಕಂಪ್ಲೀಟ್ ಆಗಿ. ಓಕೆ, ಸೊ ಹಾಗಾಗಿ ನಮ್ಗೆ ಏನ್ ಸಿಗತ್ತೆ? ಮೆಟಲ್ ವಿಲ್ ಬಿಕಮ್ ಪಾಸಿಟಿವ್ಲಿ ಚಾರ್ಜ್ಡ್ ಕ್ಯಾಟಯಾನ್ and non-metal will become negatively charged anion. Okay, this is called as the transferring of electron from the valence shell of metal in the valence shell of non-metal ge electron ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಇಟ್ ಕ್ಯಾನ್ ಬಿ ಇದರ್ 1, 2 or 3 ಎಲೆಕ್ಟ್ರಾನ್ಸ್. ಒಂದು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ಬೋದು, 2 ಅಥವಾ 3 ಎಲೆಕ್ಟ್ರಾನ್ಸ್ ಕೂಡ ಟ್ರಾನ್ಸ್ಫರ್ ಆಗ್ತಾ ಹೋಗ್ಬಹುದು. ಓಕೆ, ಸೊ ಈ ರೀತಿಯಾದಂತ ಬಾಂಡ್ ನ ನಾವು ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಅಂಡ್ ಆ ಅಯಾನಿಕ್ ಬಾಂಡ್ ಇಂದ ಫಾರ್ಮ್ ಆಗಿರ್ತಕ್ಕಂಥ ಸಾಲಿಡ್ಸ್ ನ ಅಯಾನಿಕ್ ಸಾಲಿಡ್ಸ್ ಅಂತ ಹೇಳ್ಬಹುದು. ಓಕೆ, ಸೊ ಹಾಗಿದ್ರೆ ಇದ್ರದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನು? ಈ ಅಯಾನಿಕ್ ಸಾಲಿಡ್ಸ್ ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಅಯಾನ್ಸ್ ಇಂದ ಮಾಡಲ್ಪಟ್ಟಿದೆ. ಯಾವ್ಯಾವ ಅಯಾನ್ಸ್? ದೀಸ್ ಟು, ಕ್ಯಾಟಯಾನ್ ಅಂಡ್ anion. Okay, so now molecular solids ಅಲ್ಲಿ molecules are the constituent particles ಅಂತ ಓದಿದ್ವಲ್ಲ. ಸೊ ಹಾಗೆ ionic solids are made up of ions. ಓಕೆ, ಅಂಡ್ ಈ ಅಯಾನ್ಸ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರೋದ್ರಿಂದ, ಕ್ಯಾಟಯಾನ್ ಹಾಗೂ ಆನಿಯಾನ್ ಇರೋದ್ರಿಂದ ಏನಾಗುತ್ತೆ? ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಈವನ್ ಮೋರ್ ಸ್ಟ್ರಾಂಗರ್. ಅದನ್ನ ನಾವು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಕೂಲಂಬಿಕ್ ಅಟ್ರಾಕ್ಷನ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಒನ್. ದಿಸ್ ಇಸ್ ಕ್ವೈಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ. ಸೊ ಈ ಅಯಾನಿಕ್ ಕ್ಯಾಟಯಾನ್ ಹಾಗೂ ಆನಿಯಾನ್ ಅಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಮಾಡತ್ತಲ್ಲ, ಸೊ ಆ ಅಟ್ರಾಕ್ಷನ್ ಏನಿರುತ್ತೆ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅಂಡ್ ದಟ್ ಸ್ಟ್ರಾಂಗ್ ಇಸ್ ನೋನ್ ಆಸ್ ದಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಕೂಲಿಂಬಿಕ್ ಫೋರ್ಸಸ್ ಅಂತ ಕರಿತೀವಿ. ಓಕೆ, ಸೊ ಈ ರೀತಿಯಾಗಿರೋದ್ರಿಂದ ಏನಾಗತ್ತೆ? ಈ ಅಯಾನಿಕ್ ಮಾಲಿಕ್ಯೂಲ್ಸ್ ಆಲ್ವೇಸ್ ದೇ ವಿಲ್ ಬಿ ಸಾಲಿಡ್ಸ್ ಓನ್ಲಿ. ಈಗ ನಾವು ಮಾಲಿಕ್ಯುಲರ್ ಸಾಲಿಡ್ಸ್ ಅಲ್ಲಿ ಅದನ್ನ ನಾವು ಸಾಲಿಡ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ವಾಟರ್ H2O ಅಂತ ತಗೊಂಡ್ರೆ H2O ಇಸ್ ಆಕ್ಚುಲಿ ಲಿಕ್ವಿಡ್. ಅದನ್ನ ನಾವು ಟೆಂಪರೇಚರ್ ಎಲ್ಲ ಕಡಿಮೆ ಮಾಡಿ ವಾಟರ್ ಸಾಲಿಡ್ ಅಂದ್ರೆ ಐಸ್ ಆಗಿ ಕನ್ವರ್ಟ್ ಮಾಡಬೇಕು. ಆದ್ರೆ ಈ ಅಯಾನಿಕ್ ಸಾಲಿಡ್ಸ್ ಇದೆಲ್ಲ ಅದು ಫಾರ್ಮ್ ಆದಾಗಲೇ ಸಾಲಿಡ್ ಅಲ್ಲಿ ಫಾರ್ಮ್ ಆಗ್ಬಿಟ್ಟಿರತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಸೋಡಿಯಂ ಕ್ಲೋರೈಡ್ ನ ನಾವು ತಗೊಂಡ್ರೆ ಸೋಡಿಯಂ ವಿಲ್ ಲೂಸ್ 1 ಎಲೆಕ್ಟ್ರಾನ್. ಸೊ ಸೋಡಿಯಂ ಯಾಕೆ ಬರೀ ಒಂದೇ ಎಲೆಕ್ಟ್ರಾನ್ ನ ಲಾಸ್ ಮಾಡ್ಕೊಳ್ಳುತ್ತೆ ಅಂದ್ರೆ ಸೋಡಿಯಂ ಅಟಾಮಿಕ್ ನಂಬರ್ 1. ಸೊ ವೆನ್ ಯು ಡೂ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಟ್ ವಿಲ್ ಬಿ ಹ್ಯಾವಿಂಗ್ 1 electron in its outermost shell. ಹಾಗಾಗಿ it will lose 1 electron. Okay, so that ಆಮೇಲೆ ನಿಯಾನ್ ಕಾನ್ಫಿಗರೇಷನ್ ಸೋಡಿಯಂಗೆ ಸಿಗತ್ತೆ, Na+ ಆಗತ್ತೆ. ಅದೇ ರೀತಿಯಲ್ಲಿ ಕ್ಲೋರಿನ್ will accept 1 electron and it will become chloride ion. So again chlorine ಯಾಕೆ ಒಂದೇ ಎಲೆಕ್ಟ್ರಾನ್ ನ ತಗೊಳುತ್ತೆ ಅಂದ್ರೆ again it is depending on the noble gas configuration. So it is 3s2 3p5. ಸೊ ಈ ಕ್ಲೋರಿನ್ ಕೇವಲ ಒಂದು ಎಲೆಕ್ಟ್ರಾನ್ ನ ತಗೊಂಡ್ಬಿಟ್ರೆ ಆರ್ಗಾನ್ ಕಾನ್ಫಿಗರೇಷನ್ ಆಗ್ಬಿಡುತ್ತೆ. ಹಾಗಾಗಿ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ನ ತಗೊಳುತ್ತೆ. ಸೊ ಸೋಡಿಯಂ ಹ್ಯಾಸ್ ಲಾಸ್ಟ್ 1 ಎಲೆಕ್ಟ್ರಾನ್, ಕ್ಲೋರಿನ್ ಹ್ಯಾಸ್ ಅಕ್ಸೆಪ್ಟೆಡ್ 1 ಎಲೆಕ್ಟ್ರಾನ್. ಓಕೆ, ಸೊ ಇಲ್ಲಿ ಸೋಡಿಯಂ ಪ್ಲಸ್ ಹಾಗೂ Cl minus ion form ಆಯ್ತು. They come together and they are held strongly by the electrostatic force of attraction and they are solid at room temperature. Okay, so what are the properties? They are very hard and they are brittle in nature. Brittle ಅಂದ್ರೆ ಅದನ್ನ ನಾವು ಹ್ಯಾಮರ್ ಏನಾದರೂ ಮಾಡಿದ್ರೆ they will become powder. Okay, so that is called as the brittle nature and they are very very hard. ನಾವು ಅದನ್ನ ಪ್ರೆಷರ್ ಏನಾದ್ರು ಕೊಟ್ಟು ಅದನ್ನ ಕಂಪ್ರೆಸ್ ಮಾಡಕ್ಕೆಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ದೇ ಆರ್ ಸೋ ಹಾರ್ಡ್ ಇನ್ ನೇಚರ್ ಅಂಡ್ ಆಬ್ವಿಯಸ್ಲಿ ಬಿಕಾಸ್ ಆಫ್ ವೆರಿ ವೆರಿ ಹೈ ಇಂಟರಾಕ್ಷನ್ their melting point and boiling point will be also very high. Okay, and here ಈ ionic solid form ಆದಾಗಲೂ ಕೂಡ ಅದರಲ್ಲಿ ions ಇರ್ತದೆ. But the problem with these ions are they are immobile ions. Immobile ions ಅಂತ ಅಂದ್ರೆ these ions will not migrate. Ions are
ions are not free. So they are held strongly. Because of this reason, what happens is these ionic solids are non-conductor ಅಥವಾ ಎಲೆಕ್ಟ್ರಿಕಲ್ ಇನ್ಸುಲೇಟರ್ಸ್ ಇನ್ ದ ಸಾಲಿಡ್ ಸ್ಟೇಟ್. ಸಾಲಿಡ್ ಸ್ಟೇಟ್ ಅಲ್ಲಿ ಅಯಾನ್ಸ್ ಇದ್ರೂ ಕೂಡ ಅಯಾನ್ಸ್ ಮೂವ್ ಆಗಲ್ಲ. ಸೊ ವಿ ಲರ್ನ್ಡ್ ದಟ್ ಸಾಲಿಡ್ಸ್ ವಿಲ್ ಮೈಗ್ರೇಟ್ ಸಾಲಿಡ್ಸ್ ವಿಲ್ ರೊಟೇಟ್ ಆರ್ ವೈಬ್ರೇಟ್ ಇನ್ ದೇರ್ ಓನ್ ಪೊಸಿಷನ್ ಓನ್ಲಿ, ಫಿಕ್ಸ್ಡ್ ಪೊಸಿಷನ್ ಅಲ್ಲಿ ಅಲ್ವಾ. ಸೊ ಇಲ್ಲೂ ಕೂಡ ಅದೇ ರೀತಿ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ತಗೊಂಡ್ರೆ ಸೋಡಿಯಂ ಕ್ಲೋರೈಡ್ ಅಯಾನ್ ಅನ್ನೋ, ಸೊ ನಾವಿಲ್ಲಿ ಎನರ್ಜಿ ಕೊಟ್ಟರು ಕೂಡ ಅಥವಾ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರು ಕೂಡ ದೇ ವಿಲ್ ಬಿ vibrating in that position only, they will not migrate. Okay, electricity pass ಆಗಬೇಕು ಅಂದ್ರೆ ಅವು ಕ್ಯಾಥೋಡ್ ಕಡೆಗೆ ಆನೋಡ್ ಕಡೆಗೆ ಮೂವ್ ಆಗಲೇಬೇಕು, ಆದ್ರೆ ಇಲ್ಲಿ ಅದು ಆಗಲ್ಲ. ಸೊ ಹಾಗಾಗಿ these ionic solids, though they have got ions in them, in the solid state they are insulator, they don't conduct electricity. Whereas ಅದನ್ನ ನಾವು ವಾಟರ್ಗೆ ಹಾಕಿದ್ವಿ ಅಂತ ಅನ್ಕೊಳ್ಳಿ, ಡಿಸಾಲ್ವ್ ಮಾಡಿದ್ರೆ then it will become Na plus and chloride ion separated. Okay, so sodium ion separate ಆಯ್ತು, chloride ion separate ಆಯ್ತು, ಇಲ್ಲಿ ಕೂಡ ಪ್ಲಸ್ ಮೈನಸ್ ಇತ್ತು, ಆದ್ರೆ ಅವೆರಡು ಒಟ್ಟಿಗೆ ಇದ್ವು, ಆದ್ರೆ ನೀರಿಗೆ ಹಾಕಿದ ತಕ್ಷಣ ಅವೆರಡು ಸಪರೇಟ್ ಆಯ್ತು. Now they are called as the free ions. So they can move from one place to other place. So ಒಂದು ಕ್ಯಾಟಯಾನ್ ಕ್ಯಾಥೋಡ್ ಕಡೆ ಹೋಗುತ್ತೆ, ಆನೋಡ್ ಕಡೆ ಹೋಗುತ್ತೆ. That is how they can conduct the electricity in the aqueous state ಅಥವಾ ಮೋಲ್ಟನ್ ಸ್ಟೇಟ್. ಮೋಲ್ಟನ್ ಸ್ಟೇಟ್ ಅಂದ್ರೆ ನಾವು ಈ ಸೋಡಿಯಂ ಕ್ಲೋರೈಡ್ ನ ತಗೊಂಡು ಹೀಟ್ ಮಾಡಬೇಕು. Of course lot of heat should be given. ಸೊ ಅವಾಗ ಏನಾಗುತ್ತೆ, ಈ ಸೋಡಿಯಂ ಕ್ಲೋರೈಡ್ ಲಿಕ್ವಿಡ್ ಅಂಡ್ ದಟ್ ಇಸ್ ಮೋಲ್ಟ್ ಅಥವಾ ಮೆಲ್ಟ್ ಅಂತ ಬರಿತೀವಿ, ಕ್ಲೋರೈಡ್ ಅಯಾನ್ ಮೆಲ್ಟ್. ಸೊ ಇಲ್ಲೂ ಕೂಡ ಲಿಕ್ವಿಡ್ ನಲ್ಲಿ ಸ್ವಲ್ಪ ಅಂದ್ರೆ ಲಿಕ್ವಿಡ್ ಸ್ಟೇಟ್ ಅಲ್ಲಿ, ಮೋಲ್ಟನ್ ಸ್ಟೇಟ್ ಅಲ್ಲಿ ಅವುಗಳ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂಡ್ ದೇ ಸ್ಟಾರ್ಟ್ ಟು ಮೈಗ್ರೇಟ್ ಟುವರ್ಡ್ಸ್ ದಿ ರೆಸ್ಪೆಕ್ಟಿವ್ ಎಲೆಕ್ಟ್ರೋಡ್. ಸೊ ಹೀಗೆ ನೀವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಯಾನಿಕ್ compound nalli. So these ionic compounds are made up of ions and they are solid at room temperature. They have got the interparticle force of attraction, that is electrostatic force of attraction, and they are electrical insulators in the solid state, but in the molten state and the aqueous state, dissolved in water is also known as the aqueous state, they conduct electricity but not in the solid state. So ishtu point na ನೀವು ನೆನಪಿಟ್ಕೊಳ್ಬೇಕು under solids. So far we have learnt about the ionic solids, polar solids and the non-polar and hydrogen bonded solids. Okay, so in the next class let us see about the last two types of solids, metallic solids and the covalent solids. Thank you.